ಈ ಕಂಪನಿ ಏನು ಪ್ರಪೋಸಲ್ ಮಾಡ್ತಾರೆ, ಈ ಕಂಪನಿ ರೆಗ್ಯುಲರ್ ಇದಕ್ಕೆ ಅಥರೈಸ್ ಇರುವಂತದ್ದು, ಈ ಕಂಪನಿ ಪ್ರಪೋಸಲ್ನ ಎತ್ತಿ ಡಸ್ಟ್ಬಿನ್ ಬಿಸಾಕ್ಬಿಡ್ತಾರೆ. ಇದು ಗವರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿ. ಇದು ದಿಸ್ ಈಸ್ ಗವರ್ಮೆಂಟ್ ಅಂಡರ್ಟೇಕಿಂಗ್ ಕಂಪನಿ. ರೈಟ್ಸ್ 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 ಕೊಡ್ತೀನಿ ನಿಮ್ಗೆಲ್ಲ ದಾಖಲೆ ವಿತ್ ಸ್ಪೆಲ್ಲಿಂಗ್. ಅಧಿಕೃತ ಇದು. ಇದ್ರನ್ನೆತ್ತಿ ಡಸ್ಟ್ಬಿನ್ಗೆ ಹಾಕ್ತಾರೆ. ಆಮೇಲೆ ಇವ್ರದೇ ಒಂದು ಓಪನ್ ಮಾಡ್ಕೊಂತಾರೆ, ಇವ್ರದೇ ಒಂದು ಹೊಸ ಅಡ್ವೈಸಿಂಗ್ ಕಂಪನಿ ಓಪನ್ ಮಾಡ್ತಾರೆ ಗೌರ್ಮೆಂಟ್. ಅದಕ್ಕೆ ಯಾವುದೇ ಸರ್ಕಾರದ ಮಾನ್ಯತೆ ಇರಲ್ಲ. ಮಾನ್ಯತೆ ಇಲ್ಲದಂತ ಇದು ಮಾನ್ಯತೆ ಇರುವಂಥದ್ದು, ಗೌರ್ಮೆಂಟ್ ಆಫ್ ಕರ್ನಾಟಕ ಮಾನ್ಯತೆ ಇರುವಂಥದ್ದು. ಇದೇ ಪ್ರಪೋಸಲ್ ಮಾಡೋದು ಎಲ್ಲ ಇಲಾಖೆಗಳಿಗೂ. ಎಷ್ಟೆಷ್ಟು ನೀವು ಬಿಡ್ ಅಂದ್ರೆ ಕರಿಬೇಕಾದ್ರೆ ನೀವು ಇಷ್ಟಕ್ಕೆ ಮಾಡಿದ್ರೆ ಒಳ್ಳೇದು ಅಂತ ಅದನ್ನ ಕರೀತಾರೆ. ಇವ್ರು ಸ್ವಂತ ಒಂದು ಕಂಪನಿ ಉತ್ಪತ್ತಿ ಮಾಡ್ಕೊಂಡು ಅದ್ರದ್ದು ಒಂದು ಎಸ್ಟಿಮೇಟ್ ತಗೊಂತಾರೆ. ಇದನ್ನ ಬೆಂಗಳೂರು ಇದರಲ್ಲಿ ಏನೇನಿದೆ ಅಂತ ಡೀಟೇಲ್ ನಾನು ಹೇಳ್ತೀನಿ. ಡೀಟೇಲ್ ಪ್ರಸ್ತಾವನೆಯಲ್ಲಿ ಏನೇನಿದೆ ಅಂತೇಳಿ. ಪ್ರಸ್ತಾವನೆಯಲ್ಲಿ ಒನ್ಲಿ ನಾನು ಹೇಳೋದು ಸಂಗ್ರಹಣೆ ಸಾಗಾಣಿಕೆ ಇಲ್ಲ. ಇವಾಗ ಅದು ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು, ಇವರು ಟೆಂಡರ್ ಕರೆದಿರೋದು ಸಂಗ್ರಹಣೆ ಸಾಗಾಣಿಕೆ ಇಲ್ಲ, ಒನ್ಲಿ ಸಂಸ್ಕರಣೆ ವಿಲೇವಾರಿ. ಕರೆಕ್ಟ್? ಅದನ್ನ ಪಾರ್ಟ್. ಆಮೇಲೆ ಇವರಿಲ್ಲ, 11,000 ಜನ ಕಾರ್ಮಿಕರಿಗೆ ವೇತನ ಇಲ್ಲ, ಇವ್ರು ಕೊಡಲ್ಲ, ರಾಮ್ಕಿ ಕಂಪನಿ ಕೊಡಲ್ಲ. 3 ಐಟಮ್ ಇದೆ, 3 ಐಟಮ್ ಅಲ್ಲಿ 2 ಐಟಮ್ ಇವ್ರಿಲ್ಲ, 1 ಐಟಮ್ ಮಾತ್ರ ಇವ್ರಿಗೆ ಕೊಡ್ತಾ ಇರೋದು. ಅರ್ಥ ಆಯ್ತಾ? ವಿಲೇವಾರಿ. ಇನ್ನೆರಡಕ್ಕೆ ನಾವೇ ಕೊಡೋದು ದುಡ್ಡು. ಅದನ್ನ ಇವ್ರಿಗೆ ಇನ್ನೇನೇನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇವ್ರಿಗೆ ತಲಾ 100 ಎಕರೆ ಕೊಡೋದು ಬೆಂಗಳೂರು ಸುತ್ತು. ಅದನ್ನ ಯಾರು ಖರೀದಿ ಮಾಡೋದು? ಸರ್ಕಾರ ಖರೀದಿ ಮಾಡೋದು. ನಾವೇ ಖರೀದಿ ಮಾಡೋದು ಸರ್ಕಾರ ರಾಮ್ಕಿ ಕಂಪನಿಗೆ. ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದನ್ನ ಖಾಸಗಿ ಕಂಪನಿಗೆ ಹಸ್ತಾಂತರ ಮಾಡುವಂಥದ್ದು ಇವ್ರಿಗೆ, ರಾಮ್ಕಿ ಕಂಪನಿ. ಇದು 30 ವರ್ಷಗಳ ದೀರ್ಘಕಾಲ ಇವರು ಸಂಸ್ಕರಣೆ ಮಾಡಬೇಕು. 30 ವರ್ಷ. ಅಗತ್ಯ ಇದ್ದಲ್ಲಿ ಅವಧಿಯನ್ನ 35 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡುವಂಥದ್ದು. ನಾ ಹಿಂದೆ ಹೇಳಿದ್ನಲ್ಲ ಅದನ್ನ. ಇಲ್ಲಿ ನಾವು ಒಂದು ನೈಸ್ ಕಂಪನಿ ಅಂತ ನೋಡಿದ್ರಿ ಹಿಂದೆ, ನೈಸ್ ರೋಡು. ದೇವೇಗೌಡರು ಎಲ್ಲ ಫೈಟ್ ಮಾಡ್ತಾ ಇದ್ದಾರೆ, ನಡೀತಾ ಇದೆ, ಸದನ ಸಮಿತಿ ಆಗಿದೆ, ಏನೇನು ಎನ್ಕ್ವೈರಿ ಬೇಕೋ ಎಲ್ಲ ಆಗ್ತಾ ಇದೆ. ನೈಸ್ ಕಂಪನಿ. ಸೇಮ್ ಸ್ಕೀಮ್ ಇಲ್ಲಿ. ಭೂಮಿ ನಮ್ದು 100 ಎಕರೆ. ಅದ್ರ ಮೇಲೆ ಈ ಕಂಪನಿಗೆ 1,500 ಕೋಟಿ ಲೋನ್ ತಗೊಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. 1,500 ಕೋಟಿ ರಾಮ್ಕಿ ಕಂಪನಿಗೆ. ಅವನದು ಜಮೀನಿಲ್ಲ, ಅವನದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಏನು ಇಲ್ಲ. ಅವನು ಲೋನು ಅಂದ್ರೆ ಅವನು ಕೈ ಬೀಸ್ಕೊಂಡು ಬಂದು ಇಲ್ಲಿ ಕಾಸು ಮಾಡ್ಕೊಂಡು ಹೋಗುವಂತ ಸ್ಕೀಮು. ನೈಸು ಅದೇ ಸ್ಕೀಮ್ ಅಲ್ವಾ? ಜಮೀನ್ ನಾವು ಕೊಟ್ಟಿದ್ರಿ, 10 ರೂಪಾಯಿಗೆ ನಾವು ಜಮೀನ್ ಕೊಟ್ಟಿದ್ರಿ, ಅವನು ಅದ್ರ ಮೇಲೆ ಲೋನ್ ತಗೊಂಡು ರೋಡ್ ಮಾಡಿರೋದಷ್ಟೇ. 1,500 ಕೋಟಿ. ಅಂದ್ರೆ ಇವಾಗ ದೊಡ್ಡಬಳ್ಳಾಪುರ ಇದೆಯಲ್ಲ, ಫಾರಂ, ದೊಡ್ಡಬಳ್ಳಾಪುರ ಸರ್ಕಾರಿ ಜಮೀನು, ಅದನ್ನೆಲ್ಲ ತಗೊಂಡು ಅವ್ರಿಗೆ ಕೊಡುವಂಥದ್ದು ಸಿಸ್ಟಮ್ ಇದು. ನಾವು ಸದ್ಯ ಎಷ್ಟು ಕೊಡ್ತಾ ಇದ್ದೀರಿ? ನಾವು ಈಗ ಕಸ ತೆಗೆಯಕ್ಕೆ ಪ್ರತಿ ಟನ್ಗೆ ಟಿಪ್ಪಿಂಗ್ ಫ್ರೀ ಸಂಸ್ಕರಣೆ ಮತ್ತು ವಿಲೇವಾರಿಗೆ ನಾವು ಕೊಡ್ತಾ ಇರೋದು 1 ಟನ್ಗೆ 260 ರೂಪಾಯಿ. ನಾವು ವಿ ಆರ್ ಪೇಯಿಂಗ್. ಈಗ ಕೊಡ್ತಾ ಇದ್ದೀರಿ ನಾವೆಲ್ಲ. ಏನೋ ಇಷ್ಟು ತೆರಿಗೆ ತಗೊಂಡು, ನಮ್ಮ ಹತ್ರ ಟ್ಯಾಕ್ಸ್ ತಗೊಂಡು ನಾವು ಕೊಡ್ತಾ ಇರೋದು 260 ರೂಪಾಯಿ ಮಾತ್ರ. ನೋಟ್ ಮಾಡ್ಕೊಳ್ಳಿ, 265, ಜಸ್ಟ್ 265 ರೂಪಾಯಿಗೆ 1 ಟನ್ ಮಾಡ್ತಾರೆ. ಈಗ ನಮ್ಮ ಸಚಿವ ಸಂಪುಟ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ,
ಇವ್ರು ಕೊಡ್ತಾ ಇರೋದು 2,400 ರೂಪಾಯಿ, ಎಲ್ಲಿ 260 ರೂಪಾಯಿ, ಎಲ್ಲಿ 2,400 ರೂಪಾಯಿ. ಪ್ರಸ್ತುತ ಇದಕ್ಕೆ ಇದು 950% ಹೆಚ್ಚು, 950% ಹೆಚ್ಚಿಗೆ ಕೊಡ್ತಾ ಇದೆ. ನಾವು ಏನಾದರೂ ಈಗ 260 ರೂಪಾಯಿನೇ ಕೊಟ್ರಿ, 260 ರೂಪಾಯಿ ಕೊಟ್ರಿ, ಹಳೆ ರೇಟಲ್ಲೇ ನಾವು ಈಗ ಇವಾಗ ಕೊಡ್ತಾ ಇದ್ದೀರಿ. 260 ರೂಪಾಯಿ ಟನ್ಗೆ ಸಂಸ್ಕರಣೆ ಇದನ್ನ ಮಾಡಕ್ಕೆ ಕೊಡ್ತಾ ಇದ್ದೀರಿ. ನಾವು ಸಂಸ್ಕರಣಾ ವೆಚ್ಚ ನಾವು ಕೊಡ್ತಾ ಇದ್ದೀವಿ. ಅದೇ ತರ ಕೊಟ್ರೆ ಎಷ್ಟಾಗುತ್ತೆ? 30 ವರ್ಷಕ್ಕೆ 6,171 ರೂಪಾಯಿ ಆಗುತ್ತೆ. 6,000 ಕೇವಲ 6,171 ಮಾತ್ರ ಆಗುತ್ತೆ 30 ವರ್ಷಕ್ಕೆ. ನಿಮ್ಗೆ ಗೊತ್ತಿದೆ, ಕಾರ್ಪೊರೇಷನ್ ಬಡ್ಜೆಟ್ ವರ್ಷಕ್ಕೆ 5,000 ಕೋಟಿ, ಓನ್ಲಿ 5,000 ಕೋಟಿ. ಅದರಲ್ಲೇ ನಾವು ಕೊಡ್ತಾ ಇರೋವಂಥದ್ದು 30 ವರ್ಷಕ್ಕೆ 6,171 ಕೋಟಿ ಆಗುತ್ತೆ ಕೊಟ್ರೆ, ಇವಾಗಿರೋ ರೇಟ್ ಪ್ರಕಾರ ಕೊಟ್ರೆ. ಇವಾಗೇ ನಾವು ಕೊಡ್ತಾ ಇರೋದು ಈ ಹೊಸ ರಾಮ್ಕಿ ಕಂಪನಿ ಬಂದಿದೆ ಅಲ್ಲ, ಬ್ಲ್ಯಾಕ್ ಲಿಸ್ಟ್ ಕಂಪನಿ, ಅವ್ರಿಗೆ ನಾವು ಕೊಡ್ತಾ ಇರೋದು 30 ವರ್ಷಕ್ಕೆ 39,437 ರೂಪಾಯಿ, 39,437 crores. ಅಂದ್ರೆ ನೀವು ಡಿಫರೆನ್ಸ್, ಹಳೇದಕ್ಕೂ ಇದಕ್ಕೂ ಡಿಫರೆನ್ಸ್ ತಗೊಂಡ್ರೆ 33,320 ಕೋಟಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಅಷ್ಟಕ್ಕೆ ತಗೊಂಡೋಗೋದಕ್ಕಿಲ್ಲ, ಮನೆ ಮುಂದೆ ಎತ್ತೋದಕ್ಕಿಲ್ಲ, ಕಸ ಗುಡ್ಸೋದಕ್ಕಿಲ್ಲ. 437 ಕೋಟಿ ಎಲ್ಲ ನಿಮ್ಗೆ ಕಳಿಸ್ತೀನಿ, ಇದು ಲಿಸ್ಟ್ ಆಮೇಲೆ ಅಂಕಿಅಂಶ ಕಳಿಸ್ತೀನಿ ನಿಮ್ಗೆ. ಅಂದ್ರೆ ಇಲ್ಲಿ ಪಕ್ಕ ಟೆಂಡರ್ನಲ್ಲಿ ಗೋಲ್ಮಾಲ್ ನಡೆದಿರೋದು ಪಕ್ಕ ಆಗಿದೆ. ಗೋಲ್ಮಾಲ್ ಪಕ್ಕ, ಸಭಿ ಗೋಲ್ಮಾಲ್ ಹೈ ಸಭಿ ಗೋಲ್ಮಾಲ್ ಕರ್ನಾಟಕ ಗೌರ್ಮೆಂಟ್. ನಾನು ಈಗಾಗಲೇ ತೋರಿಸ್ತೆ ನಿಮ್ಗೆ, ಯಾವುದು ರೈಟ್ಸ್ ಕಂಪನಿ. ರೈಟ್ ಕಂಪನಿಯವರು ನಿಮ್ಗೆ ಕೊಡ್ತೀನಿ ಇಲ್ಲಿ ಟೆಂಡರ್ ಗೋಲ್ಮಾಲ್ದು. ಇದು ರೈಟ್ ಕಂಪನಿಯವರು ಅವರೇನು ಕೊಡ್ತಾರೆ? 1,801 ರೂಪಾಯಿ ಕೊಡ್ತಾರೆ ರೈಟ್ ಕಂಪನಿಯವರು. ಅದು ತಪ್ಪೇ, ಅಷ್ಟೊಂದು ಕೊಡೋ ಅವಶ್ಯಕತೆನೇ ಇಲ್ಲ. ಅವ್ರು ಕೊಟ್ಟಿರ್ತಾರೆ ರೈಟ್ ಕಂಪನಿ, ಅದು ಅವಶ್ಯಕತೆ ಇಲ್ಲ ಇವಾಗಿರೋ ಪ್ರಕಾರ. ಅದು ಹೇಳ್ತೀನಿ, ಇನ್ನು ಮುಂದೆ ಹೇಳ್ತೀನಿ. ಇವ್ರೇನ್ ಮಾಡ್ತಾರೆ? 2,151ಕ್ಕೆ ಹೊಸ ಇವರೇ ಮಾಡಿರೋ ಎಸ್ಟಿಮೇಟ್ ಮಾಡಿರೋ ಕಂಪನಿ ಕೊಟ್ಟಿರ್ತಾರೆ. ಅಂದ್ರೆ 19.43% ಹೈಕ್, 19.43% ಹೈಕ್ ಕೊಡ್ತಾರೆ. ಇದು ಅಂದ್ರೆ ಎರಡೂ ಸೇರಿಸಿದ್ರೆ ಆವರೇಜ್, ಸೌತ್ ನಾರ್ತ್ ಎರಡೂ ಸೇರಿಸಿದ್ರೆ ಆವರೇಜು 19.33%. ಆವರೇಜ್ ಸೌತ್ ಅಲ್ಲಿ 19.43, ನಾರ್ತ್ ಪ್ಯಾಕೇಜ್ ಅಲ್ಲಿ 19.25, ಆವರೇಜ್ ಮಾಡಿದ್ರೆ 19.33% ಕೊಡ್ತಾರೆ. ಈ ಟೆಂಡರ್ ಹೆಂಗ್ ಕರೀತಾರೆ ಅಂದ್ರೆ, ಫಸ್ಟ್ ಕರೀತಾರೆ ಇದು ಯಾವುದು ಭಾಗವಹಿಸಲ್ಲ. ಫಸ್ಟ್ 2 ಸರಿ ಟೆಂಡರ್ಗೂ ಇಲ್ಲಿದೆ ಟೆಂಡರ್. ಫಸ್ಟ್ಗೆ ಯಾರು ಭಾಗವಹಿಸಲ್ಲ, ಸೆಕೆಂಡ್ಗೂ ಭಾಗವಹಿಸಲ್ಲ, ಎಲ್ಲರೂ ವಜಾ ಆಗೋತಾರೆ. ಸೆಕೆಂಡ್ ಟೈಮ್ ಭಾಗವಹಿಸಿದಾಗ ಇದ್ದವ್ರನ್ನೆಲ್ಲ ವಜಾ ಮಾಡ್ಬಿಡ್ತಾರೆ. ಯಾರ್ಯಾರು ಅಪ್ಲೈ ಮಾಡಿರ್ತಾರೋ ಅವ್ರನ್ನೆಲ್ಲ ಓಡಿಸ್ಬಿಡ್ತಾರೆ. 3ನೇ ಸರಿ ಡೆಲ್ಲಿ MSW ಸೊಲ್ಯೂಷನ್ ಕಂಪನಿ L1 ಬಿಟ್ಟುದಾರರು, ಅವ್ರು 3ನೇ ಸರಿ ಅಪ್ಲೈ ಮಾಡಿದಾಗ ಮಾಡ್ತಾರೆ ಈ ಕಂಪನಿ. ಅವ್ರಿಗೆ 13.43% ಹೆಚ್ಚುವರಿಯಾಗಿ ಕೊಟ್ಟು ಅವ್ರಿಗೆ ಟೆಂಡರ್ ಅಪ್ರೂವ್ ಮಾಡಿದ್ದಾರೆ. ರಾಮ್ಕಿನೆ ಇದು ಟೆಂಡರ್, ಅವರು ಕರೆದಿರೋ ಟೆಂಡರ್ ಇದು ನೋಡಿ, ಇಲ್ಲಿದೆ ಟೆಂಡರ್ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಪೂರ್ತಿ.
ಅಂಕಿ ಅಂಶಗಳು ಪ್ರತಿಯೊಂದು